ಹಲೋ ಹಾಯ್, ವೆಲ್ಕಮ್ ಟು ಮೈ ಚಾನೆಲ್ ಮಾಲಿನಿ ಕ್ರಿಯೇಷನ್ಸ್. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿಯೆಲ್ಲ ಸೆಲೆಬ್ರೇಟ್ ಮಾಡ್ಬೋದು ಮತ್ತು ಹಳ್ಳಿಗಳ ಕಡೆ ಎಲ್ಲ ಯಾವ ರೀತಿಯೆಲ್ಲ ಈ ಹಬ್ಬವನ್ನು ಆಚರಿಸ್ತಾರೆ ಅಂತೇಳಿ ಇವತ್ತೊಂದು ಲಾಗ್ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹೋಗೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವಾಗ ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿ ಆಚರಿಸುವಂತ ಒಂದು ಸುಗ್ಗಿ ಹಬ್ಬ ಅಂತ ಹೇಳಿದ್ರೆ ಅದು ಸಂಕ್ರಾಂತಿ. ಇದು ಉತ್ತರಾಯಣದ ಆರಂಭವನ್ನು ಸಹ ಸೂಚಿಸುತ್ತೆ ಅಂತ ಹೇಳ್ತಾರೆ. ಚಳಿಗಾಲದ ಅಂತ್ಯ ಮತ್ತು ಹಗಲು ದೀರ್ಘವಾಗುವುದನ್ನು ಸಹ ಇದು ಸಂಕೇತಿಸುತ್ತದೆ. ಅಂದ್ರೆ ಚಳಿಗಾಲ ಇನ್ನೇನು ಮುಗೀತಾ ಬರ್ತಾ ಇದೆ ಮತ್ತೆ ಹಗಲು ತುಂಬಾ ದೀರ್ಘ ಆಗ್ತಾ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಳ್ಳು ಬೆಲ್ಲವನ್ನ ಹಂಚೋದು ಮತ್ತೆ ಇದನ್ನ ನಾವು ಸುಗ್ಗಿ ಹಬ್ಬ ಅಂತೇಳಿ ಸಂಭ್ರಮದಿಂದ ಆಚರಿಸ್ತೀವಿ. ಎಳ್ಳು ಬೆಲ್ಲದ ಜೊತೆಗೆ ಕಬ್ಬು ಮತ್ತೆ ಸಕ್ಕರೆ ಅಚ್ಚನ್ನು ಸಹ ನೀಡಿ ಎಲ್ರಿಗೂ ಸಹ ಶುಭಾಶಯವನ್ನ ನಾವು ಕೋರ್ತೀವಿ. ಮತ್ತೆ ಪುರಾಣದ ಇತಿಹಾಸ ಅಂತ ನೋಡಿದಾಗ ಅದರಲ್ಲೂ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಉತ್ತರಾಯಣದ ಪುಣ್ಯಕಾಲದಲ್ಲಿ ದೇಹತ್ಯಾಗ ಮಾಡಲು ನಿರ್ಧರಿಸಿದ ದಿನ ಅಂತನೂ ಸಹ ಇದನ್ನ ನಂಬ್ತಾರೆ. ಈ ಹಬ್ಬಕ್ಕೆ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುತ್ತಾನೆ, ಅಂದ್ರೆ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಚಲಿಸ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂತ ದಿನ ಅಂತನೂ ಸಹ ಹೇಳ್ತಾರೆ. ಈ ಹಬ್ಬವನ್ನ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಹೆಸರುಗಳಿಂದ ಕರೀತಾರೆ. ಅದರಲ್ಲಿ ತಮಿಳುನಾಡಲ್ಲಿ ಪೊಂಗಲ್ ಅಂತ ಹೇಳ್ತಾರೆ, ಅಸ್ಸಾಂ ಅಲ್ಲಿ ಮಾಘಬಿಹು, ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಲೋಹ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಗುಜರಾತ್ ಅಲ್ಲಿ ಉತ್ತರಾಯಣ ಅಂತ ಹೇಳಿ ಕರೀತಾರೆ. ಹಲವಾರು ರಾಜ್ಯಗಳಲ್ಲಿ ಈ ಹಬ್ಬವನ್ನ ವಿಶೇಷವಾಗಿ ಅವ್ರದೇ ಆದಂತ ಒಂದು ವಿಶೇಷ ರೀತಿಯಲ್ಲಿ ಆಚರಿಸೋದು ಸಹ ವಾಡಿಕೆಯಲ್ಲಿದೆ. ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು, ದಾನ ಮಾಡೋದು ಸಹ ಒಂದು ಅತ್ಯಂತ ಪುಣ್ಯದ ದಿನ ಅಂತಾನೂ ಸಹ ಭಾವಿಸ್ತಾರೆ. ಮತ್ತೆ ಈ ಹಬ್ಬ ರೈತರಿಗೆ ಸುಗ್ಗಿ ಕಾಲ ಆಗಿರೋದ್ರಿಂದ ಸಮೃದ್ಧಿಯ ಸಂಕೇತ ಅಂತಾನೂ ಸಹ ಇದನ್ನ ಆಚರಿಸ್ತಾರೆ. ಮತ್ತೆ ಮನೆ ಮುಂದೆ ಎಲ್ಲರೂ ರಂಗೋಲಿಗಳನ್ನ ಬಿಟ್ಟು ಅದಕ್ಕೆ ಬಣ್ಣಗಳನ್ನ ತುಂಬಿ ರಂಗೋಲಿಯನ್ನ ಅಲಂಕರಿಸೋದು ಸಹ ಒಂದು ಈ ಹಬ್ಬದ ವಿಶೇಷ. ಆ ದನಕರುಗಳನ್ನೆಲ್ಲ ಒಟ್ಟಾರೆ ಒಂದು ಕಡೆ ಎಲ್ಲವನ್ನು ಸಹ ಅಲ್ಲೆಲ್ಲ ಕರ್ಕೊಂಡು ಬರ್ತಾರೆ. ಅವಕ್ಕೆಲ್ಲ ಮನೆಯಲ್ಲೇ ಸಿಂಗಾರ ಮಾಡ್ಕೊಂಡು ಅವುಗಳಿಗೆ ಬಣ್ಣ ಬಣ್ಣದ ಬಲೂನ್ಗಳಿರ್ಬೋದು, ಬಣ್ಣಗಳಿರ್ಬೋದು, ಈ ಟೇಪ್ಗಳು ಇವೆಲ್ಲದ್ರಿಂದ ಅಲಂಕಾರ ಮಾಡಿರ್ತಾರೆ. ದೇವಸ್ಥಾನದ ಬಳಿ ಕರ್ಕೊಂಡು ಬಂದು ಅಲ್ಲಿ ಆ ಕಿಚಡಿ ಅನ್ನ ಅಂತ ಏನ್ ಹೇಳ್ತೀವಿ ಅದನ್ನ ಮುಂಚೆನೆ ಮಾಡಿಟ್ಕೊಂಡಿರ್ತಾರೆ. ಅದನ್ನೆಲ್ಲ ಇಟ್ಟು ಅವಕ್ಕೆ ಪೂಜೆಯನ್ನೆಲ್ಲ ಮಾಡಿ ತರ ಬೆಂಕಿಯಲ್ಲಿ ಕಿಚಾಯಿಸೋದು ಅಂತ ಹೇಳ್ತೀವಿ. ಆ ಬೆಂಕಿ ಎಲ್ಲ ಉರಿದ ನಂತರ ಆ ಮಸಿ ಬರುತ್ತೆ ಏನಿರುತ್ತೆ ಅದನ್ನ ಆ ಹಸುಗಳ ಹಣೆಗೆ ಹಚ್ಚಿ ಅದ್ರ ದೃಷ್ಟಿ ಹೋಗ್ಬೇಕು ಅಂತೇಳಿ ಮಾಡ್ತಾರೆ. ಜೊತೆಗೆ ಅದರಲ್ಲಿ ಕಿಚಡಿ ಅನ್ನ ಅಂತೇಳಿ ಅದನ್ನು ಸಹ ದನಗಳಿಗೆ ನೀವಾಳಿಸಿ ದೃಷ್ಟಿಯನ್ನ ತೆಗೆದು ಅವಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ಅನ್ನದಿಂದ ನೀವಾಳಿಸಿ ತೆಗಿತಾರೆ. ಕೇವಲ ಹಸು ಕರುಗಳಿಗಷ್ಟೇ ಅಲ್ಲ, ಮನೆಯಲ್ಲಿ ಸಾಕಿರ್ತಕ್ಕಂಥ ಕುರಿ ಮೇಕೆಗಳಿಗೂ ಸಹ ಕೆಲವರು ಅವಕ್ಕೂ ಸಹ ಅಲಂಕರಿಸಿ ಅವನು ಸಹ ಕಿಚಾಯಿಸೋದು ಸಹ ಇತ್ತೀಚಿನ ದಿನಗಳಲ್ಲಿ ವಾಡಿಕೆಯಲ್ಲಿದೆ. ಮತ್ತೆ ಕೆಲವು ಹಸುಗಳನ್ನು ಸಹ ಕೆಲವರು ಕರ್ಕೊಂಡು ಹೋಗಲ್ಲ ಕಿಚಾಯಿಸೋದಕ್ಕೆ. ಅಂತವ್ರು ಏನ್ ಮಾಡ್ತಾರೆ ಆ ಪೊಂಗಲ್ನ ಮತ್ತೆ ಆ ಮಸಿಯನ್ನ ತಂದು ಅವುಗಳಿಗೆ ಹಚ್ಚಿ ಅವುಗಳನ್ನ ಅದನ್ನ ಏನ್ ಮಾಡ್ತಾರೆ ದೃಷ್ಟಿಯನ್ನ ನಿವಾಳಿಸಿ ಮನೆಯಲ್ಲೇ ಪೂಜೆ ಮಾಡಿ ಮನೆಯಲ್ಲಿ ಆ ಹೊಸದಾಗಿ ಏನ್ ಬೆಳೆನ ಬೆಳೆದಿರ್ತಾರೆ ಅದರಿಂದ ಎಲ್ಲ ಅಡಿಗೆ ಮಾಡಿ ಅದನ್ನೆಲ್ಲ ಹಸು ದನಕರುಗಳಿಗೆಲ್ಲ ತಿನ್ನಿಸಿ ಅದನ್ನ ಪೂಜೆ ಮಾಡಿ ತಿನ್ನಿಸುವಂತದ್ದು ಸಹ ಈ ಹಬ್ಬದ ಒಂದು ವಿಶೇಷತೆ. ಮತ್ತೆ ತಮಿಳುನಾಡಲ್ಲಿ ಇದನ್ನ ಪೊಂಗಲ್ ಜೊತೆಗೆ ಭೋಗಿ ಹಬ್ಬ ಅಂತಾನು ಕರೆಯೋದ್ರಿಂದ ಸೊ ಇಲ್ಲಿ ಹಾಲು ಮತ್ತೆ ಬೆಲ್ಲವನ್ನ ಕುದಿಸಿ ಅವೆರಡನ್ನು ಸಹ ಉಕ್ಸಿ ಅದ್ರ ಜೊತೆಗೆ ಅದರಲ್ಲಿ ಸಿಹಿ ಅನ್ನವನ್ನು ಸಹ ತಯಾರಿಸ್ತಾರೆ. ಅದ್ರ ಜೊತೆಗೆ ಜಲ್ಲಿಕಟ್ಟು ಅಂತೇಳಿ ಗೂಳಿಯನ್ನ ಪಳಗಿಸುವಂತ ಆಟನೂ ಸಹ ನಡೆಸ್ತಾರೆ. ಜೊತೆಗೆ ಕೇರಳದಲ್ಲಿ ನೀವೆಲ್ಲ ನೋಡಿರ್ತೀರಿ ಕೇಳಿರ್ತೀರಿ ಶಬರಿಮಲೆ. ಆ ಶಬರಿಮಲೆಯಲ್ಲಿ ಮಕರ ಜ್ಯೋತಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುವುದರಿಂದ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಅಲ್ಲಿ ಭಕ್ತರು ಆ ಸ್ವಾಮಿಯ ಪಾದಕ್ಕೆರಗಿ ಅಲ್ಲಿ ಜ್ಯೋತಿಯ ದರ್ಶನವನ್ನು ಸಹ ಮಾಡೋದು. ಆ ಜ್ಯೋತಿಯ ದರ್ಶನವನ್ನ ಮಾಡೋದ್ರಿಂದ ನಮ್ಮ ಜನ್ಮ ಸಾರ್ಥಕತೆ ಆಗುತ್ತೆ ಅಂತೇಳಿ ಲಕ್ಷ ಜನ ಏನ್ ಮಾಡ್ತಾರೆ ಶಬರಿಮಲೆಗೆ ಪ್ರತಿ ವರ್ಷ ಆ ಒಂದು ಇಡುಮುಡಿಯನ್ನ ಕಟ್ಕೊಂಡು ಆ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಮಾಡೋದು ಸಹ ಈ ಹಬ್ಬದ ಒಂದು ವಿಶೇಷತೆ ಇದೆ.
ಮಹಾರಾಷ್ಟ್ರದಲ್ಲಿ ಎಳ್ಳಿನ ಉಂಡೆಯನ್ನ ಮಾಡಿ ಅದನ್ನ ಅವರ ಬಂಧು ಮಿತ್ರರು ಅಥವಾ ಅಕ್ಕಪಕ್ಕ ಮನೆಯವರಿಗೂ ಸಹ ಅದನ್ನ ಹಂಚುತ್ತಾರೆ. ಅವರದನ್ನ ಲಡ್ಡು ಅಂತೇಳಿ ಕರೀತಾರೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಎಳ್ಳು ಬೆಲ್ಲವನ್ನ ಕೊಡ್ತೀವೋ ಅದೇ ರೀತಿ ಅವರು ಮಹಾರಾಷ್ಟ್ರದಲ್ಲಿ ಹಂಚೋದು ಸಹ ವಿಶೇಷತೆ. ಸಂಕ್ರಾಂತಿ ಹಬ್ಬ ಆಗಿ 15 ದಿನಕ್ಕೆ ರಥಸಪ್ತಮಿ ಬರುತ್ತೆ. ಆ ರಥಸಪ್ತಮಿಯಂದು ಇಲ್ಲಿ ಸೂರ್ಯನ ರಥ ಉತ್ತರಾಯಣದತ್ತ ತಿರುಗುವ ದಿನ ಅಂತೇಳಿ ಕರೀತಾರೆ. ಈ ಒಂದು ದಿನ ಅತ್ಯಂತ ಮಂಗಳಕರ ಅಂತೇಳಿ ಆಚರಿಸ್ತಾರೆ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬವು ರಥಸಪ್ತಮಿಯ 15 ದಿನಕ್ಕೂ ಮುಂಚೆ ಅಂದ್ರೆ ಜನವರಿ ತಿಂಗಳಲ್ಲಿ ಬರುವಂತಹ ಮೊದಲನೇ ಸುಗ್ಗಿ ಹಬ್ಬನೇ ಈ ಸಂಕ್ರಾಂತಿ. ಮತ್ತೆ ಸಂಕ್ರಾಂತಿ ಹಬ್ಬದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ಮಕ್ಳುಗಳಿದ್ರೆ ಮನೆಯಲ್ಲಿ, ಸಣ್ಣ ಮಕ್ಳುಗಳಿದ್ರೆ, ಗಂಡು ಮಕ್ಳು ಅಥವಾ ಹೆಣ್ಮಕ್ಳು ಯಾವುದೇ ಮಕ್ಳಿರ್ಲಿ, ಆ ಮಕ್ಳುಗಳನ್ನ ಒಂದು ಮನೆ ಮೇಲೆ ಕೂರಿಸಿ ಆ ಮಕ್ಳಿಗೆ ಅರಿಶಿನ ಕುಂಕುಮ ಇಟ್ಟು ಅವಕ್ಕೆ ದೀಪವನ್ನ ಬೆಳಗಿ, ಮತ್ತೆ ನಾವು ಮನೆಯಲ್ಲಿ ತಂದಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ಎಳ್ಳು ಬೆಲ್ಲವನ್ನ ಆ ಮಕ್ಕಳಿಗೆ ಅದನ್ನ ಅಕ್ಷತೆ ರೂಪದಲ್ಲಿ ಹಾಕಿ ಅವುಗಳಿಗೆ ಆಶೀರ್ವಾದ ಮಾಡಿ ಒಂದು ಸಮೃದ್ಧಿಯ ಸಂಕೇತವಾಗಿ ನಾವು ಕ್ರಾಂತಿ ಹಬ್ಬವನ್ನು ಆಚರಿಸೋದು ಒಂದು ವಿಶೇಷ. ಅದೇ ರೀತಿ ನಮ್ಮೂರಲ್ಲೂ ಸಹ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಹಸುಗಳಿಗೆಲ್ಲ ನಾವು ಮನೆಯಲ್ಲಿ ಏನೇನೆಲ್ಲ ಅಡುಗೆ ಮಾಡಿರ್ತೀವಿ ಅದರಲ್ಲೂ ಮುಖ್ಯವಾಗಿ ಈ ಹಬ್ಬದಲ್ಲಿ ಕಡಲೆಕಾಯಿ, ಗೆಣಸು ಮತ್ತೆ ಅವರೆಕಾಯಿಯನ್ನ ಬೇಯಿಸೋದು ಸಹ ವಿಶೇಷ. ಕೆಲವು ಕಡೆ ಹಸಿ ಅರಿಶಿನವನ್ನು ಸಹ ಬೇಯಿಸ್ತಾರೆ. ಬಟ್ ನಮ್ಮ ಕಡೆ ಏನು ಹಸಿ ಅರಿಶಿನ ಎಲ್ಲ ಏನು ಬೇಯಿಸಲ್ಲ. ಬಟ್ ಅದ್ರ ಬದಲಾಗಿ ನಾವು ಕಡಲೆಕಾಯಿ, ಗೆಣಸು ಮತ್ತೆ ಅವರೆಕಾಯಿಯನ್ನ ಬೇಯಿಸ್ತೀವಿ. ಜೊತೆಗೆ ಮನೆಯಲ್ಲಿ ಅಡುಗೆ ಮಾಡಿರ್ತಕ್ಕಂಥ ಏನು ಸಿಹಿ ಅಡುಗೆಗಳಿರ್ತವೆ ಅವೆಲ್ಲವನ್ನು ಮಾಡಿರುವಂತ ಎಲ್ಲ ಅಡುಗೆಗಳನ್ನು ಸಹ ನಾವು ತಂದು ಆ ಹಸುಗಳಿಗೆಲ್ಲ ಮೊದಲು ಪೂಜೆ ಮಾಡಿ, ನಂತರ ಮಾಡಿರ್ತಕ್ಕಂಥ ಪ್ರತಿಯೊಂದು ಅಡುಗೆಯ ವಿಶೇಷ ತಿನಿಸುಗಳನ್ನೆಲ್ಲ ಸಹ ನಾವು ಹಸುಗಳಿಗೆ ತಿನ್ನಿಸಿ ನಂತರ ನಾವು ಮನೆಗೆ ಹೋಗಿ ಮತ್ತೆ ದೇವರಿಗೆ ಪೂಜೆ ಮಾಡಿ ಊಟ ಮಾಡೋದು ಸಹ ಈ ಹಬ್ಬದಲ್ಲಿ ಮತ್ತೊಂದು ವಿಶೇಷತೆ. ಆದ್ರೆ ಸಿಟಿಗಳ ಕಡೆ ಎಲ್ಲ ಮನೆಯಲ್ಲಿ ಅಡುಗೆ ಮಾಡಿ ವಿಶೇಷ ಅಡುಗೆಗಳನ್ನ ತಯಾರಿಸಿ ಅದ್ರ ಜೊತೆಗೆ ಪೂಜೆ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಮಾಡುವಂಥದ್ದು, ದೇವರುಗಳ ದರ್ಶನವನ್ನ ಪಡೆದುಕೊಂಡು ಬಂದು ನಂತರ ನಾವೇನ್ ಮಾಡ್ತೀವಿ, ಎಳ್ಳು ಬೆಲ್ಲ ಏನು ಮನೆಯಲ್ಲಿ ಅಥವಾ ತಯಾರಿಸಿರ್ತೀವಿ. ಈಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವರ್ಕಿಂಗ್ ವುಮೆನ್ಸ್ ಆಗಿರೋದ್ರಿಂದ ಮನೆಗಳಲ್ಲಿ ಎಳ್ಳು ಬೆಲ್ಲ ತಯಾರಿಸೋದು ಸಹ ತುಂಬಾನೇ ಕಡಿಮೆ. ಹಾಗಾಗಿ ಅಂಗಡಿಗಳಲ್ಲೇ ಸಿಗುವಂತ ರೆಡಿ ಇರ್ತಕ್ಕಂಥ ಎಳ್ಳು ಬೆಲ್ಲ ಎಲ್ಲ ತಗೊಬಂದು ಅದನ್ನೇ ನಾವು ದೇವರಿಗೆ ಇಟ್ಟು ಪೂಜೆ ಮಾಡಿ ನಂತರ ಅದನ್ನೇ ಎಳ್ಳು ಬೆಲ್ಲ ಕಬ್ಬಿನ ಜೊತೆಗೆ ಸಕ್ಕರೆ ಹೆಚ್ಚು, ಕೆಲವರು ಸಕ್ಕರೆ ಹೆಚ್ಚನ್ನು ಬೀರ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಹೆಚ್ಚು ಬದಲಾಗಿ ಬೆಲ್ಲದ ಹೆಚ್ಚು ಸಹ ಬಂದಿದೆ. ಅವುಗಳನ್ನೆಲ್ಲ ನಾವು ತಗೊಂಡೋಗಿ ಮನೆಗೆ ನಮಗೆ ಗೊತ್ತಿರ್ತಕ್ಕಂಥ ಅಕ್ಕಪಕ್ಕ ಮನೆಯವರಿಗೆಲ್ಲ ನಾವು ಎಳ್ಳನ್ನು ಬೀರುವಂಥದ್ದು ವಿಶೇಷ. ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತೇಳಿ ಅದು ಒಂದು ವಾಡಿಕೆ ಇದೆ. ಅಂದ್ರೆ ಹಳ್ಳಿಗಳಲ್ಲಿ ಮಾಡೋಂಥ ಈ ಹಬ್ಬದ ವಿಶೇಷತೆಯೇ ಬೇರೆ. ಹಳ್ಳಿಗಳಲ್ಲೆಲ್ಲ ಎಳ್ಳು ಬೀರುವಂಥದ್ದು ಕೆಲವು ಕಡೆ ಇದೆ, ಕೆಲವು ಕಡೆ ಎಳ್ಳು ಬೀರುವಂಥದ್ದೆಲ್ಲ ಇಲ್ಲ. ಮತ್ತೆ ನಮ್ಮ ಹಳ್ಳಿ ಸುತ್ತಮುತ್ತಲ ಕಡೆ ಕೆಲವರು ಈ ಹಬ್ಬದಲ್ಲಿ ಮಾಂಸದ ಅಡುಗೆಗಳನ್ನು ಸಹ ಮಾಡ್ತಾರೆ. ಬಟ್ ಅದನ್ಯಾವುದನ್ನು ಸಹ ಹಸುಗಳಿಗೆಲ್ಲ ತಿನ್ಸಲ್ಲ. ಆದ್ರೆ ಸಿಹಿ ಅಡುಗೆಗಳನ್ನ ಮಾಡಿ ಹಸುಗಳಿಗೆಲ್ಲ ಪೂಜೆ ಮಾಡಿ ಆ ದನ ಕರುಗಳಿಗೆಲ್ಲ ಅದನ್ನ ತಿನ್ಸೋವಂಥದ್ದು ತುಂಬಾನೇ ವಿಶೇಷ. ಈ ರೀತಿಯ ಹಬ್ಬಗಳ ಆಚರಣೆಯನ್ನ ನಾವು ಇಂದಿನ ಪೀಳಿಗೆಯ ಮಕ್ಕಳುಗಳಿಗೆ ನಾವು ತಿಳಿಸ್ಕೊಡ್ಬೇಕಾಗಿರೋದು ತುಂಬಾನೇ ಮುಖ್ಯ ಆಗುತ್ತೆ. ಏಕೆಂದ್ರೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಈ ರೀತಿಯ ಆಚರಣೆಗಳ ಬಗ್ಗೆ ಎಷ್ಟೋ ವಿಷಯಗಳು ಗೊತ್ತೇ ಇಲ್ಲ. ಹಾಗೆ ನಮ್ಮೂರ್ ಕಡೆ ಈ ಸಂಕ್ರಾಂತಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ. ಸುತ್ತಮುತ್ತಲ ಎಲ್ಲಾ ಹಳ್ಳಿಗಳಿಂದ ಸಾವಿರಾರು ಜನ ಭಕ್ತರುಗಳು ಬಂದು ಸೇರ್ತಾರೆ. ಆ ಜಾತ್ರೆಯಲ್ಲಿ ಯಾವ ರೀತಿಯೆಲ್ಲ ವಿಶೇಷತೆಗಳಿವೆ ಮತ್ತೆ ಆ ಜಾತ್ರೆಯನ್ನ ಯಾಕೆ ಆಚರಿಸಲಾಗುತ್ತೆ ಅಂತೇಳಿ ನಾನು ಮುಂದಿನ ಲಾಗಲ್ಲಿ ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.